ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಅನದರ್ ವ್ಲಾಗ್. 2-3 ದಿನದ ವಿಡಿಯೋನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷ ಸ್ಕಂದನ್ ಬರ್ಡೇನ ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಾಗಲಿಲ್ಲ. ಅಮ್ಮನ ಕಾರ್ಯ ಎಲ್ಲ ಮುಗಿದ ಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಮಕ್ಕಳನ್ನೆಲ್ಲ ಕರೆದು ಒಂದು ಚಿಕ್ಕದಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ಒಂದು ಸ್ಮಾಲ್ ಸೆಲೆಬ್ರೇಷನ್ ಸ್ಕಂದನ್ಗೆ ಇಷ್ಟು ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇದ್ದೀರಲ್ಲ, ಅವನ ಒಂದು ಆ ಸ್ಮೈಲ್ ನೋಡಿಬಿಟ್ಟು ಹಸ್ಬೆಂಡು ಲೈಟಾಗಿ ಎಮೋಷನ್ ಆದರು. ಆಮೇಲೆ ಅವರು ಅತ್ತೆ ಬಿಟ್ಟರು. ನನ್ನ ಮಗ ಈ ಥರ ಖುಷಿ ಪಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಸೊ ನನಗೆ ಗೊತ್ತಿತ್ತು ಅವನಿಗೆ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಬರ್ಡೇಗೆಲ್ಲ ಕರ್ಕೊಂಡು ಹೋದಾಗ ಅವನೊಂಥರ ಖುಷಿ ಪಡ್ತಾ ಇದ್ದ, ಎಂಜಾಯ್ ಮಾಡ್ತಾ ಇದ್ದ. ಹಾಗೆ ಸ್ಕೂಲಲ್ಲಿ ಅವನ ಫ್ರೆಂಡ್ಸ್ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದಾಗ ಮೇ ಬಿ ಅಲ್ಲಿ ಹೇಳ್ಕೊಡ್ತಾರೆ ಅನ್ಸುತ್ತೆ ಹ್ಯಾಪಿ ಬರ್ಡೇ ಸಾಂಗು. ಸೊ ಅದನ್ನೆಲ್ಲ ಪದೇ ಪದೇ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದ. ಸೊ ನನಗೆ ಅನ್ನಿಸ್ತಾ ಇತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಲಿಲ್ವಲ್ಲ ಈ ವರ್ಷ ಅಂತ. ಸೊ ಅದಕ್ಕಾಗಿ ಹಸ್ಬೆಂಡು ಮತ್ತು ಅತ್ತೆ ಮನೇಲಿ ಎಲ್ಲರೂ ಅಂದ್ಕೊಂಡ್ರು ಆಗಿದ್ದಾಯಿತು. ಸೊ ಅದು ಚಿಕ್ಕ ಮಗು ಅಲ್ವಾ, ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಿನ ಹಾಗೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ದರು, ಅಂದರೆ ನನ್ನ ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಅಂತ. ಅವ್ರಿಗೂ ಹೇಳಿದ್ವಿ, ಸೊ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ, ಮುಗಿಸ್ಕೊಂಡು ಹೋಗಿ ಅಂತ. ಮನುಷ್ಯರಲ್ಲಿ ದುಃಖ, ನೋವು, ಸಂಕಟ ಇದ್ದೇ ಇರುತ್ತೆ. ಅದೆಲ್ಲದನ್ನು ಮರೆತು ಒಂದು 5 ನಿಮಿಷ ನಾವು ಮನಸ್ಫೂರ್ತಿಯಾಗಿ ನಗಬೇಕು ಅಂತ ಅಂದರೆ ಈ ಥರದ್ದು ಏನಾದರೂ ನಡೀತಾನೆ ಇರಬೇಕು. ಸೊ ಯಾರಿದ್ರು ಯಾರಿಲ್ಲ ಅಂದರೂ ಯಾವುದೂ ನಿಲ್ಲೋದಿಲ್ಲ, ಎಲ್ಲದೂ ಅದ್ರ ಪಾಡಿಗೆ ಅದು ಆಗ್ತಾನೆ ಇರುತ್ತೆ. ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡೆ. ವಿಡಿಯೋಸ್ ಅಂತೂ ಹೆಚ್ಚು ಮಾಡ್ಕೊಳಕ್ಕಾಗಲೇ ಇಲ್ಲ. ಫಸ್ಟ್ ಏನು ಒಂದು ನಿಮಿಷದ ವಿಡಿಯೋ ಇದೆ, ಅದಷ್ಟೇ ನಾನು ವಿಡಿಯೋ ಶೂಟ್ ಮಾಡಿಸ್ಕೊಳಕ್ಕಾಗಿದ್ದು. ಸೊ ಇದು ಜನ್ಮಾಷ್ಟಮಿ ದಿನ. ಅವತ್ತು ಕೂಡ ನನಗೆ ಪೂಜೆ ಮಾಡಲಿಕ್ಕೂ ಇಷ್ಟ ಇರಲಿಲ್ಲ. ಪ್ರತಿ ವರ್ಷ ಜನ್ಮಾಷ್ಟಮಿ ದಿನ ಮನೇಲಿರುವಂಥ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಹಾಗೆ ಸ್ಕಂದನ್ಗೂ ಕೃಷ್ಣನ ವೇಷ ಆಗ್ತಾ ಇದೆ. ಈ ವರ್ಷ ಯಾವುದಕ್ಕೂ ಮೂಡಿರಲಿಲ್ಲ. ಇನ್ನು ಅಪಾರ್ಟ್ಮೆಂಟಲ್ಲಿರುವಂಥ ಮಕ್ಕಳಿಗೆಲ್ಲ ರಜಾ ಇತ್ತು ಆವತ್ತು. ಸೊ ಹಾಗಾಗಿ ಅವರು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಟೆರೆಸ್ ಮೇಲೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳಿದರು. ಫ್ರೆಂಡ್ಸ್ ಜೊತೆ ಮಕ್ಕಳ ಜೊತೆ ಮಿಂಗಲ್ ಆದರೆ ನಾನು ಕೂಡ ಆ ಹ್ಯಾಂಗ್ ಓವರಿಂದ ಆಚೆ ಬರ್ಬೋದು ಅಂತ ಆದಷ್ಟು ನಾನು ಅವ್ರ ಜೊತೆ ಎಲ್ಲ ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ಕಂದನ್ಗೂ ಕೂಡ ಕೃಷ್ಣನ ವೇಷ ಹಾಕಿದ್ದೆ, ಬಟ್ ಅವ್ನು ಯಾವ ಡ್ರೆಸ್ಸು ಜ್ಯುವೆಲ್ರೀಸ್ ಏನೂ ಹಾಕಿಸ್ಕೊತಾ ಇರಲಿಲ್ಲ, ಎಲ್ಲೋ ತೆಗೆದು ಬಿಸಾಕ್ತಾ ಇದ್ದ. ಇದು ಸ್ಕಂದನ್ ಸ್ಕೂಲಲ್ಲಿ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡಿದ ದಿನ. ಸೊ ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ರು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನದ ಸಂಜೆ ಏನಿದೆ, ಹೆಣ್ಮಕ್ಳೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. 1 ವಾರಕ್ಕೆ ಮುಂಚೆನೇ ಪಾಪ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಇವತ್ತಿನ ದಿನಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾರೆ ಎಲ್ಲ ಹೆಣ್ಮಕ್ಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಕ್ಚುಲಿ ಇದು ಯಾವುದು ನಾನು ಶೂಟ್ ಮಾಡಿರೋವಂಥ ವಿಡಿಯೋ ಅಲ್ಲ, ಅವರ ಪೇರೆಂಟ್ಸ್ ಶೂಟ್ ಮಾಡಿರೋವಂಥದ್ದು. ಸೊ ನನಗೆ ಗ್ರೂಪಲ್ಲಿ ಕಳಿಸಿದ್ರು. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ಗಳನ್ನು ನಾನು. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಅಂತಲೂ ಅಂದ್ಕೊಳ್ತೀನಿ. ಇನ್ನೂ ಸುಮಾರು ವೀಡಿಯೋಸ್ಗಿದೆ, ಆದಷ್ಟು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆಗಿದ್ದಾರೆ. ಅವರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ಏನೋ ಒಂಥರ ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ ನನಗೆ. ಇನ್ನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಲಕ್ಷ್ಮಿನ ಕೂರಿಸ್ಲಿಕ್ಕೆ ಆಗಲಿಲ್ಲ. ನಂತರನೂ ಕೂಡ ನನಗೆ ಹಬ್ಬನ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಅಮ್ಮನ ಕಾರ್ಯ ಕೂಡ ಮುಗ್ದಿರಲಿಲ್ಲ. ಹಾಗಾಗಿ ಬೇಡ, ಈ ವರ್ಷ ಲಕ್ಷ್ಮಿನ ಕೂರಿಸೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅತ್ತೆ ಇಲ್ಲ ಶ್ರಾವಣ ಮಾಸ ಇದೆ, ಇನ್ನು
4 ಶುಕ್ರವಾರ ಇರುತ್ತಲ್ಲ, ಕೊನೆಯ ಶುಕ್ರವಾರನ ನೀನು ಚಿಕ್ಕದಾಗಿ ಮನೇಲಿ ಕಳಶ ಇಟ್ಟು ಮಾಡ್ಬೋದು, ಪೂಜೆನ ಮಾಡು ಬಿಡಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ದೇವ್ರ ಮನೆಯಲ್ಲಿ ಪುಟ್ಟದಾಗಿ ಒಂದು ಕಳಶನ ಇಟ್ಟು ಲಕ್ಷ್ಮಿನ ಕೂರಿಸಿದೆ. ಸೊ ಸೀರೆ ತೊಗೊಂಡು ಬಂದಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ, ಅದನ್ನೇನು ನಾನು ಉಡಿಸ್ಲಿಲ್ಲ. ನಂಗೆ ಅಷ್ಟೊಂದು ಮತ್ತೆ ಎಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ಹಾಗಾಗಿ ದೇವ್ರ ಮನೆಯಲ್ಲೇ ಒಂದು ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲೇ ಪುಟ್ಟದಾಗಿ ಲಕ್ಷ್ಮಿನ ಕೂರಿಸಿದ್ದೆ. ಸೊ ಏನೇ ಆದರೂ ಯಾವುದನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಹಬ್ಬಗಳನ್ನಾಗಿರ್ಬೋದು, ನಾವು ಮನೇಲಿ ನಡೆಸ್ಕೊಂಡು ಬಂದಿರೋವಂಥ ಪದ್ಧತಿಗಳನ್ನಾಗಿರ್ಬೋದು, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಫಾಲೋ ಮಾಡಬೇಕು. ಸೊ ಅದರಿಂದ ನಮಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಮೊದಲಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಮೊದಲೆಲ್ಲ ಈ ಒಂದು ಪೂಜೆ ಪುನಸ್ಕಾರಗಳಲ್ಲಿ ನಂಗೆ ಅಷ್ಟು ಆಸಕ್ತಿ ಇರಲಿಲ್ಲ. ನಂತರದ ದಿನಗಳಲ್ಲಿ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ನನಗೆ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಇಂಟ್ರೆಸ್ಟ್ ಬಂತು. ನಿಜವಾಗ್ಲೂ ಪೂಜೆಗಳನ್ನು ಮಾಡೋದ್ರಿಂದ, ನಮ್ಮ ಒಂದು ಸಂಸ್ಕೃತಿನ ಪಾಲಿಸ್ಕೊಂಡು ಬರೋದ್ರಿಂದ ಏನಿದೆ, ಅದು ನಮಗೆ ಒಂದು ರೀತಿ ನೆಮ್ಮದಿನ ಕೊಟ್ಟಿದೆ ಅಂತಲೇ ಹೇಳ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಅದೇನೋ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಂತರನೇ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಯಾರಿಂದನೋ ಇನ್ಸ್ಪೈರ್ಡ್ ಆಗಿ ಅಥವಾ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಮಾಡುವಂಥ ಜಾಯಮಾನದವಳಲ್ಲ ನಾನು. ನಾನಾಗೆ ನಾನು ತಿಳ್ಕೊಂಡು ಕಲ್ತ್ಕೊಂಡಿರೋವಂಥದ್ದು. ಸೊ ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಯಾವುದು ಸರಿ ಯಾವುದು ಒಳ್ಳೆಯದು ಅಂತ ಯೋಚನೆ ಮಾಡಿ ಮಾಡ್ತೀನಿ. ಸೊ 7:30 8 ಗಂಟೆಗೆಲ್ಲ ಪೂಜೆ ಮುಗಿಸಿದ್ದೆ ಇವತ್ತು. ಸೊ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಒಂದಷ್ಟು ಜನ ಇನ್ನೂ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡದೇ ಇರೋರು ಕೂಡ ಇವತ್ತು ಮಾಡಿದರು. ನನಗೂ ಅನ್ನಿಸ್ತು, ಹಬ್ಬನ ಮಾಡೋದೋ ಬೇಡವೋ ಅನ್ನೋ ಗೊಂದಲದಲ್ಲೇ ಇದ್ದೆ ನಾನು. ಕಳೆದ 5 ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ನಾನು ನಮ್ಮ ಮನೆಯಲ್ಲಿ ಮಾಡ್ತಾ ಬಂದಿದ್ದೀನಿ. ಪ್ರತಿ ವರ್ಷಕ್ಕೂ ತಾಯಿ ಇನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾಳೆ. ಹೆಚ್ಚಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಸಂಭ್ರಮದಿಂದ ಮಾಡೋ ಥರ ಮಾಡ್ತಾ ಇದ್ದಾಳೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಈ ವರ್ಷವೇ ನನಗೆ ಈ ರೀತಿಯಾಗಿದ್ದು. ಏನೂ ಮಾಡೋಕ್ಕಾಗಲ್ಲ, ಜೀವನ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ. ಸುಖ ದುಃಖ ಕಷ್ಟ ನೋವು ಎಲ್ಲದೂ ಇದ್ದಿದ್ದೆ. ಈ ವರ್ಷ ನಾನು ಹಬ್ಬನೇ ಮಾಡೋದು ಬೇಡ ಅಂತಿದ್ದೆ, ಬಟ್ ಇಷ್ಟು ಸಿಂಪಲ್ಲಾಗಾದರೂ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಸಮಾಧಾನ ಮನಸ್ಸಿಗಿದೆ. ತಾಯಿ ಹತ್ರ ಅದೇ ಬೇಡ್ಕೊಳ್ತಾ ಇದ್ದೆ ನಾನು. ಈ ವರ್ಷ ನನ್ನಿಂದ ಇಷ್ಟೇ ಮಾಡಲಿಕ್ಕಾಗಿದ್ದು, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ತಾಯಿ ಅಂತ ನಾನು ಯಾವಾಗಲೂ ಅಮ್ಮನ ಹತ್ರ ಕೇಳ್ಕೊಳ್ಳೋದಿದ್ದೆ. ಇನ್ನು ನೈವೇದ್ಯಕ್ಕೂ ಕೂಡ ಅಷ್ಟೇ ಹೆಚ್ಚೇನು ಅಡುಗೆನ ಪ್ರಿಪೇರ್ ಮಾಡಿರಲಿಲ್ಲ. ಜಸ್ಟ್ ಶಾವಿಗೆ ಪಾಯಸ ಮತ್ತು ಪುಳಿಯೋಗರೆನ ಮಾಡಿದ್ದೆ ಅಷ್ಟೇ. ಹಾಗೆ ನಮ್ಮ ಫ್ಲೋರಲ್ಲಿರುವಂಥವ್ರನ್ನ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಸಂಜೆ ಕುಂಕುಮನ ಕೊಟ್ಟೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ಮಾಡಿದೆ ಈ ವರ್ಷ ಹಬ್ಬನ. ತಾಯಿ ನನಗೆ ಇಷ್ಟು ನಡೆಸ್ಕೊಟ್ಟಿದ್ದೆ ಹೆಚ್ಚು ಅಂತ ಅಂದ್ಕೊಳ್ತೀನಿ ಈ ವರ್ಷ. ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಆಯುಷ್ಯು ಆರೋಗ್ಯನ ಕೊಟ್ಟು ಸುಖವಾಗಿಟ್ಟಿರಲಿ. ಹಾಗೆ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.